ಅವರ ಒಂದು ಜೀವನವನ್ನು ನಡೆಸಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಆದ್ಯತೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಈ ರೀತಿ ಕಾಂಗ್ರೆಸ್ ತನ್ನ 55 ವರ್ಷಗಳ ಒಂದು ಆಡಳಿತವನ್ನು ಕೊಡ್ತು. ಅದರ ಮುಖಾಂತರ ಬಡತನವನ್ನ ಪ್ರೀತಿ ಮಾಡಿಕೊಂಡು ಬಡವರನ್ನ ಮೋಸ ಮಾಡುವಂಥ ಕೆಲಸವನ್ನು ಏನು ಮಾಡಿದ್ರು ಅದನ್ನೇ ಮುಂದುವರಿಸುವಂಥ ಒಂದು ಮ್ಯಾನಿಫೆಸ್ಟೋವನ್ನು ನಿನ್ನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 60 ವರ್ಷಗಳ ಕಾಲ ದೇಶವನ್ನು ಆಡಳಿತವನ್ನು ಮಾಡಿದಂಥ ಇವರು ಅವರೇ ಹೇಳಿದಾಗೆ ಈ ಪ್ರಣಾಳಿಕೆ ಮುಖಾಂತರ ನಾವೇನು ಮಾಡಿಲ್ಲ ಅಂಥೇಳಿ ಅವರ ಪ್ರಣಾಳಿಕೆ ಮುಖಾಂತರ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ತಮ್ಮ ಕೆಲಸವನ್ನು ಅವರು ಮಾಡಿದ್ದಾರೆ. ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳಂತ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಿಳೆಯರಿಗೆ 1 ಲಕ್ಷ ರೂಪಾಯಿಯನ್ನು ನೀಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ಇದ್ರ ಬಗ್ಗೆ ಎಲ್ಲೂ ಕೂಡ ಜನರ ಮಧ್ಯನೂ ಕೂಡ ಪ್ರತಿಕ್ರಿಯೆ ಇಲ್ಲ, ಮಾಧ್ಯಮದ ಮಧ್ಯನೂ ಕೂಡ ಪ್ರತಿಕ್ರಿಯೆ ಇಲ್ಲ. ಯಾಕೆಂದರೆ ಅವ್ರ ಮ್ಯಾನಿಫೆಸ್ಟೋ ಬಗ್ಗೆ ಜನಸಾಮಾನ್ಯರಿಗೆ ವಿಶ್ವಾಸನೇ ಹೋಗಿದೆ. ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನನೂ ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಪೊಳ್ಳು ಮ್ಯಾನಿಫೆಸ್ಟೋ ಕಾಂಗ್ರೆಸ್ ಕೊಟ್ಟಂಥ ಮ್ಯಾನಿಫೆಸ್ಟೋವನ್ನು ಜನನೂ ಕೂಡ ಈ ಒಂದು ಚುನಾವಣೆ ಮುಖಾಂತರ ತಿರಸ್ಕಾರವನ್ನು ಮಾಡ್ತಾರೆ. ಮತ್ತು ವಿಶೇಷವಾಗಿ ಮೊನ್ನೆ ರಾಜ್ಯದಲ್ಲಿ ಆಡಳಿತ ಬರೋಕ್ಕಿಂತ ಮೊದಲು ಅವರೇನು ಗ್ಯಾರಂಟಿಗಳ ಬಗ್ಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದರು ಅದು ಯಾವುದೂ ಕೂಡ ಜಾರಿ ತರುವಂಥ ದಿಕ್ಕಿನಲ್ಲಿ ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಇನ್ನೊಂದು ಕೈಯಲ್ಲಿ ಏನು ಸಾಮಾನ್ಯ ಜನರಿಂದ ಕಿತ್ಕೊಂಡಿದ್ದಾರೆ. ಅದು ವಿಶೇಷವಾಗಿ ನಮ್ಮ ರೆವಿನ್ಯೂ ಸ್ಟ್ಯಾಂಪ್ ಡ್ಯೂಟಿಗಳನ್ನು 20 ರೂಪಾಯಿ ಇರೋದನ್ನು 100 ರೂಪಾಯಿ ಸುಮಾರು 80% ಹೆಚ್ಚಿಗೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಬಕಾರಿ ಸುಂಕವನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಕ್ಕಿ ಕೊಡ್ತಿರೋದು ನಾವೇ ಹೊರತು ಇವತ್ತು ಕೂಡ 10 kg ಅಕ್ಕಿ ಅವ್ರು ಕೊಡ್ತಾ ಇಲ್ಲ. ನಿರುದ್ಯೋಗಿ ಭತ್ಯೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೇವಲ 1.5 ಲಕ್ಷ ಜನರಿಗೆ ಕೊಟ್ಟರು ಹೊರತು ಎಲ್ಲ ನಿರುದ್ಯೋಗಿಗಳ ಓಟ್ ತೆಗೆದುಕೊಂಡ್ರು. ಸರ್ಕಾರ ಬಂತು, ಆಮೇಲೆ ಬೇರೆ ಬೇರೆ ರೀತಿಯಿಂದ ಕಂಡೀಷನ್ ಹಾಕ್ಕೊಂಡು ಅವ್ರ ಜವಾಬ್ದಾರಿಯಿಂದ ಕಳ್ಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇವತ್ತು ಜನರಿಗೆ ಇಲ್ಲಿ ಏನು ಮೋಸ ಮಾಡಿದ್ದಾರೆ, ಇವತ್ತಿನ ಅವರ ರಾಷ್ಟ್ರೀಯ ಮ್ಯಾನಿಫೆಸ್ಟೋ ಬಗ್ಗೆನೂ ಕೂಡ ವಿಶ್ವಾಸ ಇಲ್ಲದ ರೀತಿಯಲ್ಲಿ ಜನ ಇವತ್ತು ಮಾತಾಡ್ತಾ ಇದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.